ನಮಸ್ಕಾರ. ನಾನು ಈ ದಿನ ಸಿಂಪಲ್ಲಾಗಿ ವೆಜ್ ಪಲಾವ್ ಮಾಡ್ಕೊಂಬಂದಿದ್ದೀನಿ. ಬಹಳ ಟೇಸ್ಟ್ ಇರುತ್ತೆ. ಒಮ್ಮೆ ತಿಂದರೆ ಮತ್ತೊಮ್ಮೆ ತಿನ್ನೋಣ ಅನಿಸುತ್ತೆ. ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ. 1 ಲೋಟ ಪಲಾವ್ ಅಕ್ಕಿನ ತೊಳೆದು ನಾನಿಲ್ಲಿ ಬಸಿ ಹಾಕಿಟ್ಕೊಂಡಿದ್ದೀನಿ. 4 ಬೀನ್ಸು, 1 ಕ್ಯಾರೆಟು, ಅರ್ಧ ನವಿಲುಕೋಸು, 1 ಆಲೂಗೆಡ್ಡೆ, 1 ಈರುಳ್ಳಿ, 1 ಚಿಕ್ಕದಾದ ದೊಣ್ಣಮೆಣಸನ್ನು ಸಿಗದಿಟ್ಕೊಂಡಿದ್ದೀನಿ. ಕರಿಬೇವು ಇಟ್ಕೊಂಡಿದ್ದೀನಿ. ಹಾಗೆ 1 ಪೀಸು ಚಕ್ಕೆ, 4 ಲವಂಗ, 1 ಮೊಗ್ಗು, 2 ಏಲಕ್ಕಿ ಇಟ್ಕೊಂಡಿದ್ದೀನಿ. ಅರ್ಧ ಇಂಚು ಶುಂಠಿ, 2 ಹಸಿಮೆಣಸನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸ್ಪೂನು ಗೋಡಂಬಿ ಇಟ್ಕೊಂಡಿದ್ದೀನಿ. 1 ಲೋಟ ಅಕ್ಕಿಗೆ 1/4 ಲೋಟದಷ್ಟು ಕಾಯಿ ಹೂವನ್ನು ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದ್ರ ಜೊತೆ ಇವೆಲ್ಲವನ್ನೂ ಹಾಕಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡೋಣ. ಈಗ ಶುಂಠಿ ಮತ್ತು ಹಸಿಮೆಣಸಿನ ಪೇಸ್ಟ್ ಹಾಕೋಣ. ಸ್ವಲ್ಪ ಫ್ರೈ ಮಾಡೋಣ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಫ್ರೈ ಮಾಡಿದರೆ ಘಮ ಘಮ ಜಾಸ್ತಿ. ಈಗ ಹೆಚ್ಚಿಟ್ಕೊಂಡಿರೋ ತರಕಾರಿ ಹಾಕೋಣ. ತರಕಾರಿ ಹಾಕಿದ ಮೇಲೆ ಯಾವಾಗಲೂ ಹುರಿಬೇಕು 1 5 ನಿಮಿಷ. ಅಕ್ಕಿ ಬೇಗ ಬೇಯುತ್ತೆ, ಕೆಲವು ಸರಿ ತರಕಾರಿ ಬೇಯೋದೇ ಇಲ್ಲ. ಈಗ ನೋಡಿ ಸ್ವಲ್ಪ ಹುರಿಯೋಣ. ಈಗ ಅಕ್ಕಿನ ಹಾಕೋಣ. 1-2 ಸುತ್ತಾಗುವಷ್ಟು ಹುರಿಯೋಣ. ಈಗ ರುಚಿಗಾಗಷ್ಟು ಉಪ್ಪನ್ನು ಹಾಕೋಣ. ಒಂದು ಸರಿ ಮಿಕ್ಸ್ ಮಾಡೋಣ. ಈಗ ಕಾಯಿ ಹೂವನ್ನ ಹಾಕೋಣ. ಈ ಪಲಾವಿಗೆ ಸ್ಪೆಷಲ್ಲಾಗಿ ರುಚಿ ಕೊಡದೆ ಕಾಯಿ ಹೂವು. ಈಗ 2 ಲೋಟದಷ್ಟು ನೀರನ್ನು ನಾನು ಹಾಕ್ತೀನಿ. ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವುದೇ ರೈಸ್ ಐಟಮ್ ಮಾಡಬೇಕಾದ್ರೂ ನೀರು ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಬಾರ್ದು. ಒಂದು ಸಣ್ಣ ಕುದಿ ಬರಬೇಕು. ಆವಾಗ ಅನ್ನ ತುಂಬ ಉದುರಾಗಿ ಬರುತ್ತೆ. ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಹಾಗೆ ಮತ್ತೊಮ್ಮೆ ಮಿಕ್ಸ್ ಮಾಡೋಣ. ಈಗ ಕುದಿ ಬರ್ತಾ ಇದೆ. ಕುಕ್ಕರ್ ಮುಚ್ಚೋಣ. ಹಾಗೆ 2 ವಿಷಲು ಕೂಗಿಸೋಣ. ಈಗ ಕುಕ್ಕರ್ ಓಪನ್ ಮಾಡಿದ್ದೀನಿ. ಪಲಾವ್ ಬೆಂದಿದೆ. ಯಾವಾಗಲೂ ಪಲಾವ್ ಅಕ್ಕಿನೇ ಉಪಯೋಗಿಸ್ಬೇಕು ರೈಸ್ ಐಟಮಿಗೆ. ಇನ್ಯಾವುದೇ ಅಕ್ಕಿ ಹಾಕಿದರೂ ಈ ರುಚಿ ಬರೋಲ್ಲ ಮತ್ತು ಹೀಗೆ ಉದುರಾಗಿ ಬರೋಲ್ಲ. ಈಗ 2 ಸ್ಪೂನ್ ಗೋಡಂಬಿನ ಅರ್ಧ ಸ್ಪೂನ್ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋಣ. ಗೋಡಂಬಿ ಬೇಯಿಸೋಕ್ಕೆ ಹಾಕೋದಕ್ಕಿಂತ ಫ್ರೈ ಮಾಡಿ ಹಾಕಿದರೆ ಸ್ಪೆಷಲ್ ಟೇಸ್ಟ್ ಬರುತ್ತೆ. ಈಗ ರುಚಿಯಾದ ಸಿಂಪಲ್ ವೆಜ್ ಪಲಾವ್ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.